ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10ರಿಂದ 88ರವರೆಗೆ. 12 ಚಮಚಗಳು ಮತ್ತು 120 ಶೆಕೆಲ್ಗಳು. ಭಾಗ 2. ನಿನ್ನೆ ನಾವು ಕಫ್ ಎಂಬ ಚಿನ್ನದ ಚಮಚವನ್ನು ನೋಡಿದ್ದೆವು. ಅದು ಶುದ್ಧ ಧೂಪದಿಂದ ತುಂಬಿದ್ದ ಮತ್ತು 12 ಮಂದಿ ನಾಯಕರಿಂದ ಜಗಲಿಯ ಬೆಳೆಗೆ ತರಲ್ಪಟ್ಟ ಒಂದು ಕೈ ಅಂಗೈಯಾಗಿತ್ತು. ಚಿನ್ನವು ದೈವಿಕ ಗುಣಲಕ್ಷಣವನ್ನು ಸೂಚಿಸುತ್ತದೆ. ಧೂಪವು ಪ್ರಾರ್ಥನೆ ಮತ್ತು ಆರಾಧನೆಯನ್ನು ಪ್ರತಿನಿಧಿಸುತ್ತದೆ. ಆ 12 ಚಿನ್ನದ ಚಮಚಗಳು 12 ಅಪೊಸ್ತಲರ ಅಸ್ಥಿವಾರಗಳನ್ನು ಸೂಚಿಸುತ್ತವೆ ಎಂದು ನಾವು ಕಂಡುಕೊಂಡೆವು. ಇವುಗಳ ಮೂಲಕವೇ ಇಡೀ ದೇವಜನರ ಪ್ರಾರ್ಥನೆಗಳು ಕ್ರಿಸ್ತನ ಮೂಲಕ ಸಿಂಹಾಸನದ ಮುಂದೆ ಕೊಂಡೊಯ್ಯಲ್ಪಡುತ್ತವೆ. ಚಮಚವು ಧೂಪವನ್ನು ಉತ್ಪಾದಿಸುವುದಿಲ್ಲ, ಅದು ತನ್ನೊಳಗೆ ಇಡಲ್ಪಟ್ಟದ್ದನ್ನು ಸರಳವಾಗಿ ಹೊತ್ತುಕೊಂಡಿತ್ತು ಅಷ್ಟೇ. ಮತ್ತು ನಾವು ಕೂಡ ಪಾತ್ರೆಗಳಾಗಿದ್ದು ಯೆಹೋವನು ನಮ್ಮಲ್ಲಿ ಇಡುವ ಕ್ರಿಸ್ತನ ಸುವಾಸನೆಯನ್ನು ಹೊತ್ತೊಯ್ಯುವವರಾಗಿದ್ದೇವೆ ಎಂಬುದನ್ನು ನಾವು ನೋಡಿದೆವು. ಇಂದು ನಾವು ಅದರ ತೂಕವನ್ನು ಅಧ್ಯಯನ ಮಾಡೋಣ. ಪ್ರತಿ ಚಮಚಕ್ಕೆ 10 ಶೆಕೆಲ್, ಒಟ್ಟು 120 ಶೆಕೆಲ್. ಮತ್ತು ಈ 120 ಎಂಬ ಸಂಖ್ಯೆಯು ಇಡೀ ನ್ಯಾಯ ಪ್ರಮಾಣದ ಅತ್ಯಂತ ಗಮನಾರ್ಹವಾದ ಮಾದರಿಗಳಲ್ಲಿ ಒಂದಕ್ಕೆ ಬಾಗಿಲನ್ನು ತೆರೆಯುತ್ತದೆ. ಚಿನ್ನದ ಚಮಚವು 10 ಶೆಕೆಲ್ ತೂಕದಾಗಿತ್ತು. ನ್ಯಾಯ ಪ್ರಮಾಣದಲ್ಲಿ 10 ಎಂಬುದು ದೇವರ ಮುಂದೆ ಇರುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯ ಸಂದರ್ಭದಲ್ಲಿ ಪೂರ್ಣತೆಯ ಸಂಖ್ಯೆಯಾಗಿದೆ. 10 ಆಜ್ಞೆಗಳು ಮಾನವ ಕುಲಕ್ಕೆ ನೀಡಲಾದ ದೇವರ ಸಂಪೂರ್ಣ ನೈತಿಕ ನಿಯಮ. 10 ಬಾಧೆಗಳು ಇಸ್ರಾಯೇಲಿನ ಬಿಡುಗಡೆಯ ಮುನ್ನ ಐಗುಪ್ತದ ಮೇಲಾದ ಸಂಪೂರ್ಣ ತೀರ್ಪು. ಮತ್ತಾಯ 25ರ 10 ಮಂದಿ ಕನ್ಯೆಯರು ವರನಿಗಾಗಿ ಕಾಯುವವರ ಸಂಪೂರ್ಣ ಚಿತ್ರಣವಾಗಿರುತ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ 10 ಎಂಬುದು ಅಗತ್ಯವಿರುವ ಅಥವಾ ನಿರೀಕ್ಷಿಸುವ ಪೂರ್ಣ ಪ್ರಮಾಣದ ಗುರುತಿಸುತ್ತದೆ. 10 ಶೆಕೆಲ್ ತೂಕದ ಚಿನ್ನದ ಚಮಚವು ನಾವು ದೇವರ ಬಳಿಗೆ ತರುವ ಪ್ರಾರ್ಥನೆ ಮತ್ತು ಆರಾಧನೆ ಒಂದು ಅಪೂರ್ಣವಾದ ವಿಷಯವಲ್ಲ ಎಂದು ಹೇಳುತ್ತದೆ. ಅದು ಒಡಂಬಡಿಕೆಯ ಜನರಿಂದ ಆತನು ನಿರೀಕ್ಷಿಸುವ ಪೂರ್ಣ ಪ್ರಮಾಣವಾಗಿದೆ. ಸಾಂದರ್ಭಿಕವಾದ ಪ್ರಾರ್ಥನೆಯಲ್ಲ, ಅನುಕೂಲವಿದ್ದಾಗ ಮಾಡುವ ಪ್ರಾರ್ಥನೆಯಲ್ಲ. ಆತನ ಸನ್ನಿಧಿಯಲ್ಲಿ ಆರಾಧನೆ ಪೂರ್ಣ ದೈನಂದಿನ ಅರ್ಪಣೆಯಾಗಿದೆ. ನಾವು 10 ಅನ್ನು 12ರಿಂದ ಗುಣಿಸಿದಾಗ, ಅಂದರೆ ಪ್ರತಿ ಚಮಚದ 10 ಶೆಕೆಲ್ಗಳು 12 ಮಂದಿ ನಾಯಕರಿಂದ ಗುಣಿಸಿದಾಗ ನಮಗೆ ಒಟ್ಟು 120 ಶೆಕೆಲ್ ಚಿನ್ನ ಸಿಗುತ್ತದೆ. 120 ಎಂಬುದು ಇಡೀ ನ್ಯಾಯ ಪ್ರಮಾಣದ ಅತ್ಯಂತ ಮಹತ್ವದ ಪರಿವರ್ತನೆಯ ಕ್ಷಣಗಳಲ್ಲಿ ಕಾಣಿಸಿಕೊಳ್ಳುವ ಸಂಖ್ಯೆಯಾಗಿದೆ. ಮತ್ತು ಪ್ರತಿಷ್ಠಾಪನೆಯ ಧೂಪದ ಚಮಚಗಳು ಒಟ್ಟು ತೂಕವು ನಿಖರವಾಗಿ ಈ ಸಂಖ್ಯೆಗೆ ಬಂದು ನಿಲ್ಲುವುದು ಆಕಸ್ಮಿಕವಾದುದಲ್ಲ. ಒಂದು ಪ್ರಮುಖ ತಿರುವಿಗೆ ಬಿಂದುವಿಗೆ ನಾವು ಸಂಬಂಧಿಸಿದಂತೆ 120 ಎಂಬ ಸಂಖ್ಯೆಯು ಮೊದಲ ಬಾರಿಗೆ ಕಾಣಿಸಿಕೊಳ್ಳುವುದು ಆದಿಕಾಂಡ 6ನೇ ಅಧ್ಯಾಯ 3ರಲ್ಲಿ. ಅಲ್ಲಿ ಯೆಹೋವನು ಹೀಗೆ ಹೇಳುತ್ತಾನೆ, ನನ್ನ ಆತ್ಮವು ಮನುಷ್ಯನಲ್ಲಿ ಸದಾಕಾಲ ಇರುವುದಿಲ್ಲ, ಯಾಕೆಂದರೆ ಅವನು ಶರೀರವೇ. ಅವನ ದಿನಗಳು 120 ವರ್ಷಗಳಾಗುವವು. ಇದನ್ನು ಜಲಪ್ರಳಯಕ್ಕೆ ಮುನ್ನ, ಅಂದರೆ ತೀರ್ಪು ಮತ್ತು ಅದರ ನಂತರ ಬಂದ ಹೊಸ ಆರಂಭಕ್ಕೆ ಮುನ್ನ ಹೇಳಲಾಗಿತ್ತು. 120 ವರ್ಷಗಳು ಎಚ್ಚರಿಕೆ, ಸಿದ್ಧತೆ ಮತ್ತು ನಾವೆಯ ನಿರ್ಮಾಣ. ತದನಂತರ ಹಳೆಯ ಲೋಕವು ಕೊನೆಗೊಂಡು ಹೊಸ ಲೋಕವು ಪ್ರಾರಂಭವಾಯಿತು. ಆ 120 ಎಂಬುದು ಆಗಿದ್ದ ಮತ್ತು ಅದರ ನಂತರ ಬಂದ ಲೋಕಕ್ಕೂ ನಡುವಿನ ಹೊಸ್ತಿಲಲ್ಲಿ ನಿಂತಿತ್ತು. 2ನೇ ಬಾರಿ ಇದು ಮೋಶೆಯ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತದೆ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ ಹೀಗೆ ಹೇಳುತ್ತದೆ, ಮೋಶೆಯು ಸಾಯುವಾಗ 120 ವರ್ಷದವನಾಗಿದ್ದನು. ಅವನು ಕಣ್ಣು ಮಂದವಾಗಲಿಲ್ಲ, ಅವನ ತ್ರಾಣವು ಕುಂದು ಹೋಗಲಿಲ್ಲ. ಮೋಶೆಯು ಸರಿಯಾಗಿ 120ನೇ ವಯಸ್ಸಿನಲ್ಲಿ ಮರಣ ಹೊಂದಿದನು. ತನ್ನ ಓಟದಲ್ಲಿ ಪರಿಪೂರ್ಣನಾಗಿ ಪೂರ್ಣ ಶಕ್ತಿಯೊಂದಿಗೆ ಕುಂದಿ ಹೋಗದೆ ಮರಣ ಹೊಂದಿದನು.
ಅವನು ತನ್ನ ಇಡೀ ಸೇವೆಯುದ್ದಕ್ಕೂ ಕ್ರಿಸ್ತನಿಗೆ ಒಂದು ಮುನ್ಸೂಚನೆ ಆಗಿದ್ದನು. ಬರಲಿದ್ದ ಮೋಶೆಯಂತಿರುವ ಪ್ರವಾದಿ ಆತನಾಗಿದ್ದನು. ಧರ್ಮೋಪದೇಶ ಕಂಡ 18:15 ಮತ್ತು ಮೋಶೆಯು 120 ಮರಣ ಹೊಂದಿ ಯೋಶುವನು ಇಸ್ರಾಯೇಲನನ್ನು ಸ್ವಾಸ್ಥ್ಯದೊಳಗೆ ನಡೆಸಿದಂತೆ ಕ್ರಿಸ್ತನು ತನ್ನ ಇಹಲೋಕದ ಓಟವನ್ನು ಪೂರೈಸಿದನು ಮತ್ತು ಪವಿತ್ರಾತ್ಮನು ನೂತನ ಸೃಷ್ಟಿಯ ಸಭೆಯನ್ನು ಅದರ ಸ್ವಾಸ್ಥ್ಯದೊಳಗೆ ನಡೆಸಿದನು. ಮೋಶೆಯ ಜೀವನದ 120 ಎಂಬುದು ಒಂದು ನಾಯಕನ ಮುಕ್ತಾಯವನ್ನು ಮತ್ತು ಮುಂದಿನ ನಾಯಕನ ಆರಂಭವನ್ನು ಗುರುತಿಸುತ್ತದೆ. ಮೂರನೇ ಮತ್ತು ಅತ್ಯಂತ ನೇರವಾದ ನೋಟ. ಪಂಚಾಶತಮ ದಿನ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 15 ಕಂಡುಬರುತ್ತದೆ. ಆ ದಿನಗಳಲ್ಲಿ ಪೇತ್ರನು ಸಹೋದರರ ಮಧ್ಯದಲ್ಲಿ ಎದ್ದು ನಿಂತನು. ಅಲ್ಲಿದ್ದ ಜನರ ಸಂಖ್ಯೆಯು ಒಟ್ಟು ಸುಮಾರು 120 ಆಗಿತ್ತು. 120 ಮಂದಿ ಶಿಷ್ಯರು ಮೇಲಿನ ಕೋಣೆಯಲ್ಲಿ ಒಟ್ಟಿಗೆ ಸೇರಿ ಕಾಯುತ್ತಿದ್ದರು. ಅವರು ಕ್ರಿಸ್ತನೊಂದಿಗಿದ್ದರು. ತಂದೆಯ ವಾಗ್ದಾನಕ್ಕಾಗಿ ಕಾಯುವಂತೆ ಅವರು ಆಜ್ಞೆಯನ್ನು ಪಡೆದಿದ್ದರು ಮತ್ತು ಆ 120 ಮಂದಿ ಸಿದ್ಧರಾಗಿ ಕಾಯುತ್ತಿದ್ದ ಜನರಾಗಿದ್ದರು. ಅವರ ಮೇಲೆಯೇ ಪಂಚಾಶತಮ ದಿನದಂದು ಪವಿತ್ರಾತ್ಮನು ಇಳಿದು ಬಂದನು ಮತ್ತು ಅವನ ಮೂಲಕವೇ ಜಗತ್ತಿಗೆ ಹೊಸ ಒಡಂಬಡಿಕೆಯ ಸಾಕ್ಷಿಯು ಪ್ರಾರಂಭವಾಯಿತು. ಅರಣ್ಯಕಾಂಡ 7 ಪ್ರತಿಷ್ಠಾಪನೆಯ ಅರ್ಪಣೆಗಳಲ್ಲಿರುವ 120 ಶೆಕೆಲ್ ಚಿನ್ನವು ನಿಖರವಾಗಿ ಆ ಕ್ಷಣದ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದೆ. ಪ್ರಾರ್ಥನೆ ಮತ್ತು ಆರಾಧನೆಯಿಂದ ತುಂಬಿ ದೇವರ ಹೊಸ ಕಾರ್ಯದ ಹೊಸ್ತಿಲಲ್ಲಿ ಸಿದ್ಧವಾಗಿ ನಿಂತಿರುವ ಒಂದು ಪರಿಪೂರ್ಣ ಮತ್ತು ಸನ್ನದ್ಧವಾದ ಜನೋತ್ಸವ. ನಾವು ಈ 3 ಅಂಶಗಳನ್ನು ಒಟ್ಟಿಗೆ ಸೇರಿಸಿದಾಗ ಚಿನ್ನ, ಧೂಪ ಮತ್ತು 120 ಎಂಬ ಸಂಖ್ಯೆ ಒಂದೇ ಒಂದು ಚಿತ್ರಣವನ್ನು ಅತ್ಯಂತ ಸ್ಪಷ್ಟತೆಯೊಂದಿಗೆ ಮೂಡಿಬರುತ್ತದೆ. ಚಿನ್ನವು ದೈವಿಕ ಶುದ್ಧತೆ, ವಿಶ್ವಾಸ ಮತ್ತು ಗುಣಲಕ್ಷಣದ ಬಗ್ಗೆ ಮಾತನಾಡುತ್ತದೆ. ಧೂಪವು ಪ್ರತಿಷ್ಠಾಪಿಸಲ್ಪಟ್ಟ ಜನರ ಪ್ರಾರ್ಥನೆ ಮತ್ತು ಆರಾಧನೆಯ ಬಗ್ಗೆ ಮಾತನಾಡುತ್ತದೆ ಮತ್ತು 120 ಎಂಬುದು ಪರಿಪೂರ್ಣರಾಗಿ, ಸಿದ್ಧರಾಗಿ ಮತ್ತು ದೇವರ ಹೊಸ ಕೆಲಸದ ಹೊಸ್ತಿಲಲ್ಲಿ ನಿಂತಿರುವ ಜನರ ಬಗ್ಗೆ ಮಾತನಾಡುತ್ತದೆ. ಅರಣ್ಯಕಾಂಡ 7 ಪ್ರತಿಷ್ಠಾಪನೆಯ ಅರ್ಪಣೆಯಲ್ಲಿರುವ 120 ಶೆಕೆಲ್ ಚಿನ್ನದ ಧೂಪವು ಆತ್ಮನು ಚಲಿಸುವಾಗ ಸಿದ್ಧರಾಗಿ ನಿಂತಿರುವ ದೇವರ ಸಂಪೂರ್ಣ ಸನ್ನಿಧಿಯ ಆರಾಧಕ ಜನರ ಚಿತ್ರಣವಾಗಿದೆ. ಅದಾದಷ್ಟು ಸಿದ್ಧವಾಗಿರುವ ಜನರಲ್ಲ, ಸ್ವಲ್ಪ ಧೂಪವನ್ನು ಹೊಂದಿದ್ದು ಎಲ್ಲವನ್ನು ಹೊಂದಿರದ ಜನರಲ್ಲ. 120 ಶೆಕೆಲ್ಗಳು ಚಿನ್ನದ ಪ್ರತಿಯೊಂದು ಗ್ರಾಂ ಸಹ ಇತ್ತು. ಧೂಪದ ಪ್ರತಿಯೊಂದು ಪ್ರಮಾಣವು ಅರ್ಪಿಸಲ್ಪಟ್ಟಿತು. ಯೆಹೋವನ ಮುಖದ ಮುಂದೆ ಒಂದು ಪರಿಪೂರ್ಣ ಮತ್ತು ಸಿದ್ಧವಾಗಿರುವ ಜನೋತ್ಸವ. ಇಂದು ನೂತನ ಸೃಷ್ಟಿಯ ಸಭೆಗೆ ನೇರವಾಗಿ ಮಾತನಾಡುತ್ತದೆ. ಸಭೆಯು ಸಿದ್ಧಗೊಳ್ಳುತ್ತಿದೆ. ಮೇಲಿನ ಕೋಣೆಯಲ್ಲಿದ್ದ ಆ 120 ಮಂದಿ ಅಂತಿಮ ಸಂಖ್ಯೆಯಾಗಿರಲಿಲ್ಲ. ಅದು ಇನ್ನೂ ಸಂಗ್ರಹಿಸಲಾಗುತ್ತಿರುವ ಒಂದು ಕೊಯ್ಲಿನ ಆರಂಭವಾಗಿತ್ತು. ಆದರೆ ಆ 120ರ ಮಾದರಿಯು ನಮ್ಮನ್ನು ಅದೇ ನಿಲುವಿಗೆ ಕರೆಯುತ್ತದೆ. ಇಂದಿನ ಕಾಲವು ಕೇಳಿದ ಅಗತ್ಯಗಳನ್ನು ಪೂರೈಸಿದ ಹಳೆಯ ಒಡಂಬಡಿಕೆಗಳ, ಹಳೆಯ ಕಹಿಗಳ ಮತ್ತು ಹಳೆಯ ಅರ್ಧ ಸಮರ್ಪಣೆಗಳ ಅಪೂರ್ಣ ವ್ಯವಹಾರಗಳ ಇನ್ನು ಮುಂದೆ ಹೊರದೆ, ಬದಲಾಗಿ ಪ್ರಾರ್ಥನೆ, ಆರಾಧನೆ ಮತ್ತು ನಿರೀಕ್ಷೆಯಲ್ಲಿ ಒಟ್ಟಿಗೆ ಸೇರಿ ಯೆಹೋವನ ಮುಖದ ಮುಂದೆ ಚಿನ್ನದ ಧೂಪವನ್ನು ಹೊತ್ತು ಆತನು ಮುಂದೆ ಮಾಡಲಿರುವ ಕಾರ್ಯಕ್ಕಾಗಿ ಸಿದ್ಧವಾಗಿರುವ ಒಂದು ಜನೋತ್ಸವ. ಆತ್ಮನು ಚಲಿಸುವಾಗ ನಮ್ಮ ಜೀವನದ ಚಿನ್ನದ ಚಮಚವು ಬರಿದಾಗಿರಬಾರದು. ದೇವರು ಒಂದು ಹೊಸ ಕಾರ್ಯವನ್ನು ಮಾಡಲು ಸಿದ್ಧನಾದಾಗ ಆತನು ಆ 120 ಮಂದಿಗಾಗಿ, ಅಂದರೆ ಸಿದ್ಧರಾದ, ಪ್ರಾರ್ಥಿಸುವ, ಆರಾಧಿಸುವ, ಪ್ರತಿಷ್ಠಾಪಿಸಲ್ಪಟ್ಟ ಜನರಿಗಾಗಿ ಹುಡುಕುತ್ತಾನೆ. ಅವರು ತಮ್ಮ ಜೀವನದ ಚಿನ್ನದ ಅಂಗೈಯನ್ನು ದಿನದಿನವೂ ಧೂಪದಿಂದ ತುಂಬಿಸುತ್ತಾ ರಹಸ್ಯ ಸ್ಥಳಗಳಲ್ಲಿ ಕೇವಲ ಒಬ್ಬರೇ ಆಗಿರುವ ದೇವರ ಮುಂದೆ ಬದುಕುತ್ತಿರುತ್ತಾರೆ. ಅರಣ್ಯಕಾಂಡ 7
ಜಗ್ಗಲಿಯ ಪ್ರತಿಷ್ಠಾಪನೆಯು 89ನೇ ವಚನದ ಕೆರೂಬಿಗಳ ಮಧ್ಯದಿಂದ ಬಂದ ಧ್ವನಿಗೆ ದಾರಿ ಮಾಡಿಕೊಟ್ಟಿತು. ಮೇಲಿನ ಕೋಣೆಯಲ್ಲಿದ್ದ 120 ಮಂದಿ ಶಿಷ್ಯರು ಅಪೊಸ್ತಲರ ಕೃತ್ಯಗಳು 2ರಲ್ಲಿ ಬಿರುಗಾಳಿಯ ಬೋರ್ಗರೆಯುವ ಧ್ವನಿಗೆ ದಾರಿ ಮಾಡಿಕೊಟ್ಟರು. ಜಗ್ಗಲಿಯ ಬಳಿಗೆ ನಂಬಿಗಸ್ತಿಕೆಯಿಂದ ಕೊಂಡೊಯ್ಯಲಾದ ಚಿನ್ನದ ಧೂಪದ ದೇವರ ಸನ್ನಿಧಿಯು ಮನೆಯನ್ನು ತುಂಬಿಸುವಂತೆ ಮಾಡುತ್ತದೆ. ನೂತನ ಸೃಷ್ಟಿಯ ಪ್ರತಿಯೊಬ್ಬ ವಿಶ್ವಾಸಿಗೂ 120 ಶೆಕೆಲ್ ನೀಡುವ ಆಹ್ವಾನ ಇದೇ ಆಗಿದೆ. ಚಿನ್ನದ ಚಮಚವಾಗಿರಿ, ಧೂಪದಿಂದ ತುಂಬಿರಿ. ದಿನವೂ ಆ ಸುವಾಸನೆಯನ್ನು ಜಗಲಿಯ ಬಳಿಗೆ ಕೊಂಡೊಯ್ಯಿರಿ ಮತ್ತು ಆ ಧ್ವನಿಗಾಗಿ ಕಾಯುತ್ತಿರಿ. ಪ್ರಾರ್ಥನೆ. ಯೆಹೋವನೇ, ನೀನು ಸಿದ್ಧಪಡಿಸಿದ ಪಾತ್ರೆಯನ್ನು ತುಂಬಿಸುವ ಮತ್ತು ಸಿದ್ಧರಾದ ಜನರ ಮಧ್ಯೆ ಚಲಿಸುವ ದೇವರಾಗಿದ್ದಿ. ತಮ್ಮ ಓಟವನ್ನು ಪೂರೈಸಿದ ಪ್ರಾರ್ಥನೆಯಲ್ಲಿ ಒಟ್ಟಿಗೆ ಸೇರಿದ ಮತ್ತು ಯಾರ ಮೇಲೆ ನಿನ್ನ ಆತ್ಮನು ಶಕ್ತಿಯೊಂದಿಗೆ ಇಳಿದು ಬಂದನೋ ಆ ಜನರ ಮಾದರಿಯಾದ 120ಗಾಗಿ ನಾವು ನಿನಗೆ ವಂದಿಸುತ್ತೇವೆ. ನಾವು ಅಂಥ ಜನರಿರಲು ಬಯಸುತ್ತೇವೆ. ನಾವು ಪೂರ್ಣ 10 ಶೆಕೆಲ್ ತೂಕದ ಚಿನ್ನದ ಚಮಚವನ್ನು ಹೊರಲು ಬಯಸುತ್ತೇವೆ. ಅರ್ಧ ಪ್ರಮಾಣದ ಪ್ರಾರ್ಥನೆ ಅಲ್ಲ, ಸಾಂದರ್ಭಿಕ ಆರಾಧನೆ ಅಲ್ಲ, ಬದಲಾಗಿ ನಿನ್ನ ಸನ್ನಿಧಿಯಲ್ಲಿ ಧೂಪದ ಸಂಪೂರ್ಣ ದೈನಂದಿನ ನಂಬಿಗಸ್ತ ಅರ್ಪಣೆಯಾಗಿರಲು ಬಯಸುತ್ತೇವೆ. ಚಮಚವು ಬರಿದಾಗಿದ್ದ ದಿನಗಳಿಗಾಗಿ, ಸುವಾಸನೆ ಇಲ್ಲದೆ ನಾವು ನಿನ್ನ ಮುಂದೆ ಬಂದ ಕಾಲಗಳಿಗಾಗಿ ನಮ್ಮನ್ನು ಕ್ಷಮಿಸು. ಆ ಧೂಪದಿಂದ ನಮ್ಮನ್ನು ಮತ್ತೆ ತುಂಬಿಸು. ನಮ್ಮನ್ನು ಪರಿಪೂರ್ಣರಾಗಿ ಮತ್ತು ಸಿದ್ಧರಾಗಿರುವ ಜನರಿಗಾಗಿ ಮಾಡು. ಇನ್ನು ಅಪೂರ್ಣರಾಗಿ ಉಳಿಯದಂತೆ ಮಾಡು. ಇದರಿಂದ ನೀನು ಚಲಿಸಲು ಸಿದ್ಧನಾದಾಗ ಮೇಲಿನ ಕೋಣೆಯಲ್ಲಿದ್ದ ಆ 120 ಮಂದಿಯಂತೆ ನಾವು ಈಗಾಗಲೇ ನಮ್ಮ ಮೊಣಕಾಲುಗಳ ಮೇಲಿದ್ದು, ಈಗಾಗಲೇ ಆ ಸುವಾಸನೆಯನ್ನು ಹೊತ್ತು, ಈಗಾಗಲೇ ಆ ಧ್ವನಿಗಾಗಿ ಕಾಯುತ್ತಿರುವಂತೆ ಮಾಡು. ನಮ್ಮ ಆರಾಧನೆಯ ಚಿನ್ನದ ಧೂಪದಿಂದ ಜಗುಲಿಯು ತುಂಬಲಿ. ತದನಂತರ ಆ ಧ್ವನಿಯು ಮಾತನಾಡಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.